ನಾವು ಮಾತನಾಡ್ತಾ ಇದ್ವಿ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಏರಿಕೆಯಾಗ್ತಾ ಇರೋ ವಿಚಾರದ ಬಗ್ಗೆ. ನನಗೆ ಒಂದು ಸ್ವಲ್ಪ ಸಮಯ ಸಿಗುತ್ತೆ. ನಾನು ಆ ಕಾರಣಕ್ಕಾಗಿ ಮುರಳೀಧರವರನ್ನ ಒಂದು ವಿಚಾರವನ್ನು ಕೇಳಬೇಕಿಲ್ಲಿ. ಒಂದು, ನಾನು ಈ ಹಂತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಕಾಣುವುದನ್ನು ಗಮನಿಸ್ತಾ ಇದ್ದೀನಿ. ನನಗೊಂದು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಯೋಚನೆ ಇದೆ ಅಂತ ಅಂದ್ಕೊಳ್ಳಿ. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕೋ, ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಬೇಕೋ, ಆಭರಣವಾಗಿ ಖರೀದಿ ಮಾಡಬೇಕೋ ಅಥವಾ ಬೇರೆ ಆಪ್ಷನನ್ನು ನಾನು ನೋಡಬೇಕು? ಏನು ಹೇಳ್ತೀರಿ? ಬೆಳ್ಳಿ ಖರೀದಿ ಮಾಡಬೇಕು. ಆಭರಣದಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಚಿನ್ನ ಗಟ್ಟಿ ರೂಪದಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಹಿಂದೇನೆ ಕಾಪರ್ ಬರ್ತಾ ಇದೆ, ಅದು ಮುಂದಕ್ಕೆ ತುಂಬ ಒಳ್ಳೆಯದು. ಲೀಥಿಯಂ ಅಲ್ಯೂಮಿನಿಯಂ ನಮ್ಮ ಕೈಗೆ ಎಟ್ಕಲ್ಲ, ಬಟ್ ಆದರೂ ಇಟ್ ಈಸ್ ಗೋಯಿಂಗ್ ಫಾರ್ವರ್ಡ್. ಚಿನ್ನ ಬೆಳ್ಳಿ ವ್ಯಾಪಾರದ ರೂಪದಲ್ಲಿ ನೋಡಿದ್ರೆ ಬೆಳ್ಳಿ ನಂಬರ್ 1. ಹಗುರವಾದ ಕುದುರೆ ಹಿಂದೆಯಿಂದ ಬೇಗ ಓಡಿ ಬರ್ತಾ ಇದೆ. ಬೆಳ್ಳಿ ಚಿನ್ನ ಭಾರವಾದ ಕುದುರೆ, ಬಟ್ ವ್ಯಾಲ್ಯೂಬಲ್. ಈಗ ಒಂದು ಅಂಕಿಅಂಶ ಹೇಳಿದರು ರವಿಕುಮಾರ್ ಅವರು, ಬೆಳ್ಳಿಯ ದರ ಅಥವಾ ಬೆಳ್ಳಿ ಕೊಟ್ಟಷ್ಟು ರಿಟರ್ನ್ ಅನ್ನು ಚಿನ್ನನೂ ಕೊಟ್ಟಲಿಲ್ಲ ಈ ವರ್ಷದಲ್ಲಿ. 140%. ಅಲ್ಲ, ನಾನು ಹೇಳೋದು ಯಾಕದು ಬೆಳ್ಳಿದ ರೇಟ್ ಆ ರೀತಿ ಏರಿಕೆ ಆಗೋದಕ್ಕೆ ಏನು ಕಾರಣ? ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡಸ್ಟ್ರಿ, ಈಗ ಈ ವಾರ್ ಅನ್ನೋದು ಯುದ್ಧ ಇಂಡಸ್ಟ್ರಿ. ಅದನ್ನು ತಗೊಳ್ಳಿ, ಯುದ್ಧ ಇಂಡಸ್ಟ್ರಿ. ವೈರ್ಲೆಸ್ ಮ್ಯೂಸಿಕಲ್ ಸಿಸ್ಟಮಲ್ಲಿ ಪರ್ಫೆಕ್ಷನ್ಗೋಸ್ಕರ ಒಂದು ಚಿಕ್ಕ ಇಷ್ಟುದ್ದ ವಯರ್ 1.5 ಲಕ್ಷ ಆಗುತ್ತೆ. ಸೊ ಅದಕ್ಕೆಲ್ಲ ಸಿಲ್ವರ್ ಕಾರಣ. ಸಿಲ್ವರಲ್ಲಿ ಬಾರ್ ರೂಪದಲ್ಲಿ 100 ಗ್ರಾಮ್ 200 ಗ್ರಾಮ್ 250 ಗ್ರಾಮ್ ಇನ್ವೆಸ್ಟ್ ಮಾಡೋದು ತಪ್ಪಲ್ಲ. ನಾನು ಹಾಗೆ ಅಂದ್ಬಿಟ್ಟು ಸಾಲ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ಮಹಾ ತಪ್ಪು. ಇರೋ ಹಣದಲ್ಲಿ ಮಾಡಬೇಕು. ಲಿಕ್ವಿಡಿಟಿ ಇರಬೇಕು. ಆಭರಣದಲ್ಲಿ ಲಿಕ್ವಿಡಿಟಿ ರಿಟರ್ನ್ಸ್ ಕಡಿಮೆ. ಕೊಂಡ್ಕೊಂಡಿರೋ ಅಂಗಡಿಲೇ ಹೋದರೆ ಕೊಡ್ತೀವಿ ಅಂತಾರೆ. ಅದರದ್ದು ಆ ವಲ್ನರಬಿಲಿಟಿ ಫ್ಯಾಕ್ಟರ್, ಆ ಪೊಸಿಷನಲ್ಲಿ ಏನಾಗುತ್ತೋ ಅದಾಗತ್ತೆ. ನಾನು ರವಿ ಅವರನ್ನ ಇದಕ್ಕೆ ಇದೇ ಪ್ರಶ್ನೆಯನ್ನು ನಿಮ್ಗೆ ಮೂವ್ ಮಾಡ್ತೀನಿ. ಚಿನ್ನನ ಬೆಳ್ಳಿನ, ಆಭರಣನ ಅಥವಾ ಬೇರೆ ರೂಪದಲ್ಲಿ ನಾನು ಖರೀದಿ ಮಾಡಬೇಕು? ಚಿನ್ನನ ನೀವು ನಿಮ್ಮ ಹತ್ರ ಉಳಿದಿರೋ ದುಡ್ಡಲ್ಲಿ ಬೇಡದಿರೋ ರಿಕ್ವೈರ್ಮೆಂಟ್ ನನ್ನ ಹತ್ರ ಎಲ್ಲ ಇದೆಯಪ್ಪ ಇನ್ವೆಸ್ಟ್ ಮಾಡಬೇಕು ಅಂದರೆ ಆವಾಗ ಕಾಯಿನ್ಸು ಅಥವಾ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ. ನನ್ನ ಹತ್ರ ಏನೂ ಇಲ್ಲ ತೊಗೊಬೇಕು ಅಂದರೆ ಅವ್ರು ಏನು ಮಾಡಬೇಕು? ಒಡವೆನೇ ತೊಗೊಬೇಕು. ಅಲ್ಲಲ್ಲ, ನನಗೆ ಈಗ ಹೆಂಗಿದೆ ಅಂತಂದರೆ, ನನಗಿರುವಂಥ ಆಪ್ಷನ್ಗಳು ಈ ಡಿಜಿಟಲ್ ಲೋಕದಲ್ಲಿ ಫೋನ್ ಪೇ ಕೊಡುತ್ತೆ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ. ಇನ್ನೊಂದು ಯಾವುದೋ ಸಂಸ್ಥೆ ಕೊಡುತ್ತೆ, ನೀನು 50 ರೂಪಾಯಿಗೆ ಖರೀದಿ ಮಾಡು, ದಿನಕ್ಕೆ 50 ರೂಪಾಯಿ ಖರೀದಿ ಮಾಡು, ದಿನಕ್ಕೆ 100 ರೂಪಾಯಿ ಖರೀದಿ ಮಾಡು. ಅದರ ಎಷ್ಟೋ ಬಹಳ ಕಡಿಮೆ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಚಿನ್ನ ಓವರ್ ಆಲ್ ಇವತ್ತಿಂದ ಹಿಸ್ಟಾರಿಕಲ್ ಅಲ್ಲಿ ನೋಡಿದ್ರೆ ಚಿನ್ನನೇ ರಿಟರ್ನ್ಸ್ ಕೊಟ್ಟಿರೋದು. ಸಿಲ್ವರು ಸಡನ್ ಸ್ಪೆಕ್ಯುಲೇಟಿವ್ ರಿಟರ್ನ್ ಇದು ಕೊಟ್ಟಿರೋದು. ಇದು ಸಿಲ್ವರ್ ಒಂದು 10 ವರ್ಷದ ಮುಂಚೆ 45,000 ಇರೋವಾಗ 1 ಲಕ್ಷ ಹೋಗ್ಬಿಡತ್ತೆ ಅಂತ 75,000 ಮುಟ್ಟಿತ್ತು. ಮತ್ತೆ ಎಲ್ಲ ವಾಪಸ್ ಬಂದುಬಿತ್ತು ಸಿಲ್ವರು. ಎಷ್ಟೋ ವರ್ಷ 10 ವರ್ಷ ಏರ್ಲೇ ಇಲ್ಲ ಅದು. ಸೊ ಚಿನ್ನ ಆ ಥರ ಅಲ್ಲ, ಗ್ರ್ಯಾಜುವಲ್ ಆಗಿ ನಮ್ಮ SB ಅಕೌಂಟ್ ಥರ, ಬ್ಯಾಂಕ್ ಇಂಟ್ರೆಸ್ಟ್ ಥರ ನಿಧಾನವಾಗಿ 100% ರಿಟರ್ನ್ಸ್ ಕೊಡುತ್ತೆ. ಸಿಲ್ವರ್ ನಾಳೆ ದಿನ ಪ್ರೊಡಕ್ಟಿವಿಟಿ ಜಾಸ್ತಿ ಆದ ಕಾರಣದಲ್ಲಿ ಇವಾಗ ಮೈನಿಂಗ್ ಆಕ್ಟಿವಿಟಿ ಎಲ್ಲ ಕಡೆನೂ ಎಕ್ಸ್ಪ್ಲೋರೇಷನ್. ನಾನು ಕೇಳಿದ್ದು ರವಿ ಅವರೇ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಭಾವಿಸಿದ್ದೀನಿ. ನಾನು ಜ್ಯುವೆಲ್ಲರಿಗೆ ಹೋಗಿ ಚಿನ್ನ ಖರೀದಿ ಮಾಡೋದು ಇನ್ವೆಸ್ಟ್ಮೆಂಟ್ ಒಳ್ಳೆ ಆಯ್ಕೆನೋ, ಅಥವಾ ನನಗಿರುವಂಥ ಆಪ್ಷನ್ ನಾನು ಆಗಲೇ ಹೇಳಿದೆ, ಫೋನ್ ಪೇ ಅಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ನನಗೆ ಆಪ್ಷನ್ ಇದೆ, ಖರೀದಿ ಮಾಡಬಹುದು, ಬೇಕಂತಂದ್ರೆ ಸೇಲ್ ಮಾಡಬಹುದು. ಇದು ನನಗೆ ಒಳ್ಳೆ ಆಪ್ಷನ್. ನೋಡಿ, ನೀವು ಫೋನ್ ಪೇಲೆಲ್ಲ ಪರ್ಚೇಸ್ ಮಾಡಿದ್ರೆ ETFs ಅಂತೀಯೋದು ನಿಮ್ಮ ಕೈಯಲ್ಲಿ ನೀವು ಫೀಲ್ ಆಗಲ್ಲ. ಅದು ಡಿಜಿಟಲ್ ಗೋಲ್ಡ್. ಅದು ಯಾವತ್ತಿದ್ರೂ ಆ ಡಿಜಿಟಲ್ ಗೋಲ್ಡು ಆಗಲಿ, ತಿರುಗಿ ಬ್ಯಾಂಕಲ್ಲಿ ದುಡ್ಡು ಹಾಕೋದಾಗಲಿ ಎಲ್ಲ ಒಂದೇ. ಅದು ಅದಕ್ಕೆ ಬದಲು ನೀವು ಒಂದು ಚಿನ್ನದ ಅಂಗಡಿಗೆ ಹೋಗಿ ಒಂದು ನಾಣ್ಯ ತಗೊಂಡು ನಿಮ್ಮ ದುಡ್ಡು ನಿಮ್ಮ ಹತ್ರ ಇಟ್ಕೊಳ್ಳಿ. ನೀವೇ ರಾಜ, ನೀವೇ ಮಂತ್ರಿ. ಅದನ್ನು ಯಾವಾಗ ಬೇಕಾದ್ರೂ ಗಿಫ್ಟ್ ಕೊಡ್ಬೋದು, ನೀವು ಮಾರ್ಬೋದು, ಅಥವಾ ಅದನ್ನು ಮತ್ತೆ ಒಡವೆ ಮಾಡಿಸ್ಕೊಂಡು. ETF ಇಟ್ಕೊಂಡು ನೀವೇನು ಮಾಡೋಕ್ಕಲ್ಲ. ನೀವು ಮೇಕಿಂಗ್ ಚಾರ್ಜ್ ಇನ್ನೊಂದು ಮತ್ತೊಂದು ಅಂತ ಹಾಕಿಬಿಡ್ತೀರಿ. ಹೌದು, ಎಲ್ಲದಕ್ಕೂ ಇರುತ್ತೆ. ಮೇಕಿಂಗ್ ಚಾರ್ಜ್ ಅನ್ನೋದು ಎಲ್ಲದಕ್ಕೂ ದೇಶದಲ್ಲಿ ಈ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮೇಕಿಂಗ್ ಚಾರ್ಜ್ ಬೀಳಲ್ಲ. ಹೌದು, ರಾ ಮೆಟೀರಿಯಲ್ ನೀವು ಚಿನ್ನನೇ ಮುಟ್ಟೋದು ಇಲ್ಲವಲ್ಲ. ಅದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಆಗಲ್ಲ. ನಮ್ಮ ಕೈಯಲ್ಲಿ ಈ ಕೈಯಲ್ಲಿ ಐಟಮ್ ಕೊಡು, ಆ ಕೈಯಲ್ಲಿ ಕಾಸು ಕೊಡು ಅನ್ನೋ ವ್ಯಾಪಾರನೇ ಇನ್ನೂ ಹೆಚ್ಚಿಗೆ ನಡೀತಾ ಇರೋದು. ETF ಅದೆಲ್ಲ ನಡಿಬೋದು ಇತ್ತೀಚೆಗೆ ಬಂದ ಟೆಕ್ನಾಲಜಿನಲ್ಲಿ, ಬಟ್ ಖಾತ್ರಿ ರೂಪದಲ್ಲಿ ಜನಕ್ಕೆ ಖಾತ್ರಿ ಅನ್ನೋದು ಇರೋದಿಲ್ಲ. ನಾನು ಅದಕ್ಕೆ ಶ್ವೇತಾ ಅವರನ್ನು ಕೇಳೋಣ, ತಮ್ಮದು ಒಪಿನಿಯನ್ ಏನು? ಈಗ ಅದು ಯಾವುದು ಫೀಲ್ ಆಗುತ್ತೆ? ಚಿನ್ನ ಅನ್ನುವಂಥ ಫೀಲ್ ಕೊಡೋದು ಯಾವುದು, ಅಥವಾ ಬೆಳ್ಳಿ ಅನ್ನೋ ಫೀಲ್ ಕೊಡೋದು ಯಾವುದು? ಖಂಡಿತವಾಗಿ ಚಿನ್ನ ಕೈಯಲ್ಲಿ ಮುಟ್ಟಿ, ಯಾಕಂದ್ರೆ ಹೆಣ್ಮಕ್ಳು ಅಲ್ಲಿ ಚಿನ್ನದ ಅಂಗಡಿಗೆ ಹೋದ್ರೇನೆ ಒಂದಿನ ಎಲ್ಲ ಅಲ್ಲೇ ಕಳೀತಾರೆ. ಯಾಕೆ ಹೇಳಿ? ಆ ಡಿಸೈನ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ಬಿಟ್ಟು ಅದನ್ನ ಮುಟ್ಟಿ ನೋಡಿದ್ರೇ ಅದು ಫೀಲ್ ಆಗೋದು ನಿಜವಾಗಿ. ಯಾಕಂದರೆ ಅದೇ ಶ್ರೀಮಂತರಿಗೆ ಆ ಥರ ಇನ್ವೆಸ್ಟ್ ಮಾಡೋಕೆ ಅವ್ರಿಗೆ ಸರಿ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಚಿನ್ನದ ಅಂಗಡಿಗೆ ಹೋಗಿ ಅವ್ರ ಹತ್ರ ಚೌಕಾಸಿ ಮಾಡಿ ಆ ಒಂದು ಒಳ್ಳೆ ರೇಟಿಗೆ ಅದನ್ನು ಮುಟ್ಟಿ ನೋಡಿದ್ರೇ ಅದಕ್ಕೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಚಿನ್ನದ ರೇಟು ಜಾಸ್ತಿ ಆದಂಗೆ ಚಿನ್ನದ ಅಂಗಡಿಯವರು ಕೂಡ ಲೈಟ್ ವೈಟು ಚಿನ್ನಗಳನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಮುಂಚೆ ಎಲ್ಲ ಒಂದು ನೆಕ್ಲೆಸ್ ಅಂದರೆ 60-70 ಗ್ರಾಮು,
ಈಗೇನಿಲ್ಲ 10 ಗ್ರಾಮು 15 ಗ್ರಾಮ್ಗೆನೆ ಒಂದು ನಿಮ್ಮ ನೆಕ್ಲೆಸ್. ಮನೆಯಲ್ಲಿ ಚಿನ್ನ ಸುಮ್ಮನೆ ಇದ್ರು ಹೆಂಗಸರು ಬಿಡಲ್ಲ, ನಂಗೆ ಅದ್ ಮಾಡಿಸ್ಕೊಡಿ ಇದು ಮಾಡಿಸ್ಕೊಡಿ ಅಂತಾರೆ. ಎಸ್ ರವಿ ಅವರೇ, ಥ್ಯಾಂಕ್ ಯು. ಶ್ವೇತಾ ಅವರೇ ಧನ್ಯವಾದ ಸರ್, ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.